ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಶೇಷ ಶ್ರೀಯುತ ನರೇಂದ್ರ ಮೋದಿ ಅವರ ವೈಫಲ್ಯ ನಂಬರ್ 7. ಸಂವಿಧಾನದ ಪ್ರಜಾಪ್ರಭುತ್ವದ ಕಗ್ಗೊಲೆಯ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಶ್ರೀಮತಿ ಇಂದಿರಾ ಗಾಂಧಿಯವರನ್ನು ಕಾಲದಲ್ಲಿ ತುಂಬ ಸರ್ವಾಧಿಕಾರಿಗಳಾಗಿದ್ದರು, ಎಲ್ಲ ಅಧಿಕಾರ ದುರುಪಯೋಗ ಮಾಡ್ಕೊಳ್ತಾಯಿದ್ರು, ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದರು ಅಂತ. ಕರೆಕ್ಟು ಆಗಿದ್ದು ಇದು ಇದೆ, ವಿಧಾನಗಳಿದ್ದಾವೆ. ಅದೇ ಥರನೇ ನೀವು ಕೂಡ ಮಾಡ್ತಾಯಿದ್ದೀರ. ಇವತ್ತು ನಿಮಗೆ ಆ ಬೇರೆ ಹಿಂದ್ಗಡೆ ನಡೆದಿರುವಂಥ ಘಟನಾವಳಿಗಳಿಗೂ ಏನು ವ್ಯತ್ಯಾಸ ಇದೆ? ಇವತ್ತು ಅವರು ಒಂದು ಸರಿ ಮಾಡಿದರೆ ನೀವು 10 ಸರಿ ಮಾಡ್ತಾಯಿದ್ದೀರಾ. ಸಂವಿಧಾನದ ಕಗ್ಗೊಲೆ, ಪ್ರಜಾಪ್ರಭುತ್ವದ ಕಗ್ಗೊಲೆ, ನಮ್ಮ ಜನರ ಹಕ್ಕುಗಳನ್ನು ಹತ್ತಿಕ್ಕುವಂಥ ಎಲ್ಲ ಪ್ರಯತ್ನಗಳು ನೀವುಗಳು ಮಾಡ್ತಾಯಿದ್ದೀರ. ಉದಾಹರಣೆಗೆ ಹೇಳಬೇಕಂದ್ರೆ, ದೇಶಾದ್ಯಂತ ಸುಮಾರು 280 MLAಗಳನ್ನು ಅವ್ರಿಗೆ ಪರ್ಚೇಸ್ ಮಾಡ್ತೀರಾ. ಕರ್ನಾಟಕ ಇರ್ಬೋದು, ಗೋವಾ ಇರ್ಬೋದು, ಅಥವಾ ಮಹಾರಾಷ್ಟ್ರ ಇರ್ಬೋದು, ಹಾಗೆ ಹಲವಾರು ರಾಜ್ಯಗಳಲ್ಲಿ ಚುನಾಯಿತ ಶಾಸಕರನ್ನ ಖರೀದಿ ಮಾಡಿಬಿಟ್ಟು ನಿಮ್ಮ ಸರ್ಕಾರಗಳನ್ನ ನಡೆಸ್ತಿದ್ದೀರಾ. ಇದು ನಿಮ್ಮ ಸಿದ್ಧಾಂತನಾ? ಅದೇ ಥರನೇ ಚಂಡೀಗಢ ಒಬ್ಬ ಮೇಯರ್ ಎಲೆಕ್ಷನನ್ನು BJP ಯಾವ ಥರ ದುರುಪಯೋಗ ಪಡಿಸ್ಕೊಂತಂತೇಳಿ ಪ್ರಪಂಚಕ್ಕೆ ಗೊತ್ತಾಗ್ಬಿಟ್ಟಿದೆ. ಅಂದರೆ ನೀವು ಯಾವ ಹಂತಕ್ಕೆ ಹೋಗಿದ್ದೀರಾ, ಯಾವ ಲೆವೆಲಲ್ಲಿ ಯಾವ ಥರ ಡಿಕ್ಟೇಟರ್ಶಿಪ್ ನಿಮ್ಮಲ್ಲಿದೆ, ಸರ್ವಾಧಿಕಾರಿ ಇದೆ, ಸಂವಿಧಾನದ ದುರುಪಯೋಗ ಹೇಗೆ ಮಾಡ್ಕೊಳ್ಬೇಕು ಎಲ್ಲ ನಿಮ್ಗೆ ಗೊತ್ತಿದೆ. ಇದು ನಿಮ್ಮ ದೊಡ್ಡ ವೈಫಲ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಅಲ್ಲದೆ ED ಚೀಫ್ ಇರ್ಬೋದು, ಎಲೆಕ್ಷನ್ ಚೀಫ್ ಇರ್ಬೋದು, ಅವರು ಎಲೆಕ್ಷನ್ ಚೀಫ್ ಅಪಾಯಿಂಟ್ಮೆಂಟ್ ಬಗ್ಗೆ ಇರ್ಬೋದು, ಅಥವಾ ED ಒಬ್ಬ ಅಧಿಕಾರಿ ಬಗ್ಗೆ ನೀವು ಮಾಡಿರುವಂಥ ಧೋರಣೆಗಳು ಎಷ್ಟಿದ್ದಾವೆ. ಅಲ್ಲದೆ ನಿಮ್ಮ ರಕ್ಷಣೆ ಮಾಡಿರುವಂಥ ಅಡ್ವೊಕೇಟ್ಗಳು ಎಲ್ಲಿದ್ದಾರೆ? ಇವತ್ತು ಹಿಂದ್ಗಡೆ ನಡೆದಿರುವಂಥ ಘಟನಾವಣೆಗಳ ಬಗ್ಗೆ ನಿಮ್ಮನ್ನು ಖುಲಾಯಿಸಿ ಮಾಡಿರುವಂಥ ಅಡ್ವೊಕೇಟ್ಗಳು ಎಲ್ಲಿದ್ದಾರೆ? ಇವತ್ತು ಜಡ್ಜಾಗಿ ಕೂತಿದ್ದಾರೆ. ಅಧಿಕಾರಿಗಳಿಲ್ಲದೆ ಒಂದು ಉನ್ನತ ಹುದ್ದೆಗಳಲ್ಲಿ ಕೂತಿದ್ದಾರೆ. ಅಂದರೆ ನಿಮ್ಮ ರಕ್ಷಣೆ ಮಾಡಿದವ್ರನ್ನ ಒಳ್ಳೆ ಹುದ್ದೆ ಕೊಡೋದು, ನಿಮ್ಮ ವಿರುದ್ಧ ಮಾತಾಡಿದವ್ರಿಗೆ ಜೈಲಿಗೆ ಕಳಿಸೋದು, ಇದೇ ನಿಮ್ಮ ಇದಾಗಿದೆ. ಅಲ್ಲೇ ಇವತ್ತು ಲೆಫ್ಟಿನೆಂಟ್ ಗವರ್ನರ್ ಇರ್ಬೋದು, ರಾಜ್ಯದ ಗವರ್ನರ್ಗಳಿರ್ಬೋದು, ರಾಜ್ಯಪಾಲರ ಮುಖಾಂತರ ಯಾವ ಥರ ರಾಜಕಾರಣ ಮಾಡ್ತಾಯಿದ್ದಾರೆ ನೀವುಗಳು? ಎಷ್ಟು ದುರಾಡಳಿತ ಮಾಡ್ತಾಯಿದ್ದಾರೆ ನೀವುಗಳು? ಹಿಂದೆ ಕಾಂಗ್ರೆಸ್ ಅವರು ಮಾಡಿದ್ದಾರೆ ಗೊತ್ತು, ಅದನ್ನು ನೀವೇ ಮಾಡ್ತಿದ್ರಲ್ಲ. ನೀವೇನು ವಿಶೇಷ ಆದ್ರಿ ಸ್ವಾಮಿಗಳೇ? ನಿಮ್ಮನ್ನು ಚುನಾಯಿಸಿರೋದು ದೇಶದಲ್ಲಿ ಬದಲಾವಣೆ ತರಲಿ ಅಂತೇಳ್ಬಿಟ್ಟು, ಒಳ್ಳೆಯ ರಾಜಕಾರಣ ಮಾಡಲಿ ಅಂತೇಳ್ಬಿಟ್ಟು, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿಡಲಿ ಅಂತ ಮಾಡಿದ್ದು ನಿಮಗೆ. ಆದರೆ ನೀವು ಜನರ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ವಿಫಲರಾಗಿದ್ದೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇಷ್ಟೇ, ಜನರಿಗೆ ಇದೆಲ್ಲ ಅರ್ಥ ಆಗಬೇಕಾಗಿದೆ. ಇವರು 10ರಲ್ಲಿ 11ನೇ ರಾಜಕಾರಣ ಆಗಿದ್ದಾರೆ ಬಿಟ್ಟರೆ ಬೇರೆ ವಿಶೇಷ ಏನೂ ಇಲ್ಲ. ನರೇಂದ್ರ ಮೋದಿಯವರು ಒಬ್ಬ ಭ್ರಷ್ಟರನ್ನು ರಕ್ಷಿಸಿರುವಂಥ ನಾಯಕ, ಸಂವಿಧಾನದ ಮೇಲೆ ಗೌರವ ಇಲ್ಲದಿರುವಂಥ ನಾಯಕ, ಅಲ್ಲದೆ ನಿಮಗೆ ಸುಳ್ಳು ಹೇಳ್ತಿರುವಂಥ ನಾಯಕ ಅಂತ ಹೇಳಿಬಿಟ್ಟು ನಾನು ಮಾತುಕೊಂಡು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.